ನಾವೇನ್ ನೋಡ್ತೀರಿ ಅದಲ್ಲ ಸತ್ಯ, ಅದು ಬಿಟ್ಟು ಬೇರೆ ಐತೆ. ಇವತ್ ನೋಡ್ರಿ ಪರ್ಗೆ ಕಟ್ಟಿಲ್ಲ ಅಲ್ಲಿ ಡಮ್ ಡಮ್ ಅಂದ್ಬಿಟ್ರೆ ಯಾವ ಸೈಂಟಿಸ್ಟ್ ಬಂದ್ ಕೊಡ್ತಾನೆ ಅದಕ್ಕ? ಹೊಟ್ಟೆ ನೋವು ಹೋಗ್ಬಿಡ್ತದೆ ಅಲ್ವಾ? ಆ ಕಾರಣಕ್ಕೆ ಎಲ್ಲದಕ್ಕೂ ಮೀರಿರೋದೊಂದು ಶಕ್ತಿ ಐತೆ, ಅದು ಭಗವಂತನು. ಅವನ್ ಮರೆ ಹೋಗೋಣ. ಈ ಕಲಿಯುಗದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ದೇವಮಾನವನ್ ಪೂಜೆ ನಿಂತೋಗಿ ನರಮಾನವ್ರ ಪೂಜೆ ಸ್ಟಾರ್ಟ್ ಆಯ್ತು. ಎಲ್ಲೋ ಟಮಟೆ ಸೌಂಡ್ ಬರ್ತಾರೆ, ಬಂದ್ಬಿಡ್ತದ ದೇವ್ರುಗಳು ಎಲ್ಲೆಲ್ಲಿ ಇರ್ತಾವ. ಅದು ಈ ಚಳಿಗಾಲದಾಗ ಬೇರೆ ಇನ್ನ ಓವರ್ ಕರ್ಪೂರ್ಗಳು ಅನ್ಸಿದ್ರೆ ಅಲ್ಲೇ ಇರ್ತದ ದೇವ್ರು. ಆ ಕರ್ಪೂರ ದಯವಿಟ್ಟು ಇರ್ತಾವ ಕೈಗಳಾಗ ಕಾಲಗಳಾಗ ಅನ್ಸ್ಬಿಟ್ರೆ ಅವಾಗ ತೋರ್ಸ್ಬೇಕು ದೇವ್ರನ್ನ. ನಿಜಾನ? ಸಾಧ್ಯನಾ ಇದು? ನಾವು ಮನುಷ್ಯರಾಗಿ ಹುಟ್ಟಿದ್ರು ನಂಬೋಣ. ಮೂಢನಂಬಿಕೆ ಬೇಡ, ನಂಬಿಕೆ ಬೇಕು. ಮೂಢನಂಬಿಕೆ ಬೇಡ, ಅವಿವೇಕಿಗಳಾಗೋದು ಬೇಡ. ವಿವೇಕರಾಗಿ ನಾವು 4 ಜನಕ್ಕ ತಿಳಿ ಹೇಳೋಣ. ಕರೆಕ್ಟಾ? ತಪ್ಪೇನೈತೆ ಇದ್ರಲ್ಲಿ? ಆ ಕಾರಣಕ್ಕ ದಯವಿಟ್ಟು ನಾವು 4 ಜನಕ್ಕೆ ಹೇಳೋರ್ ಆಗ್ಬೇಕಂದ್ರೆ ಫಸ್ಟ್ ನಾವು ಕೇಳೋರ್ ಆಗ್ಬೇಕು. ಅಂತಂದ್ರೆ ಹಿರೀಕರು ಯಾರಾದ್ರೂ ಹೇಳಿದ್ರೆ, ಹಳೆ ಕಾಲದಲ್ಲಿ ಒಂದೈತೆ, ಒಂದು ಮನೆ ಅಂದಾಗ ಮನೆಯಲ್ಲಿ ವಯಸ್ಸಾದವ್ರು ಒಬ್ರು ಇರ್ಬೇಕು ಬುದ್ಧಿ ಮಾತಾಡಕ. ಹೊಲ ಗದ್ದೆ ಅಂದಾಗ ಒಂದು ಮರ ಇರ್ಬೇಕಂತೆ, ಬಿಸಿಲಲ್ಲಿ ದಂಡೋದಾಗ ಅದ್ರ ಕೆಳಗಡೆ ಕುತ್ಕೊಂಡು ದಂಡು ಮಾರ್ಸ್ಕೊಂಡಕ. ಕರೆಕ್ಟಾ? ಇವತ್ತೇನ್ ಮಾಡ್ತಾ ಇದೀನಿ, ಮರ ನೋಡ್ದಾಕೋದಂತೆ, ಅಲ್ಲಿ ಡೂಪ್ಲಿಕೇಟ್ ಅದಕ್ಕೆ ಲೈಟ್ಗಳು ಬಿಡೋದು. ಎಂತ ಮಿಂದ್ರಿ ಪ್ರಪಂಚ! ಅರ್ಥ ಮಾಡ್ರಿ, ನಿಜವಾದ ಮರ ಹೊಡೆಯೋದಂತೆ, ಅಲ್ಲಿ ಪ್ಲಾಸ್ಟಿಕ್ ಮರ ಇಕ್ಬಿಟ್ಟು ಅದಕ್ಕೆ ಲೈಟ್ಗಳು ಬಿಡೋದು. ಅಲ್ಲ, ಯೋಚನೆ ಮಾಡ್ರಿ, ನಾವ್ ಯಾವ ಇದ್ರಲ್ಲಿ ಇದೀರ ಅಂತ. ಆಮೇಲೆ ಪ್ರಪಂಚ ಬದಲಾಗೈತೆ ಅನ್ನೋದಕ್ಕೆ ದಯವಿಟ್ಟು ದಡ್ರಿದಿರಿ ನಾವು. ಸೂರ್ಯ ಚಂದ್ರನ ಅವ್ರೆ, ಭೂಮಿ ತಾಯಿ ಅದೇನೆ, ಅದೇ ಮಳೆನೆ, ಅದೇ ಇದೆ. ಕರೆಕ್ಟಾ? ನಾವು ಬದಲಾಗಿದ್ದೀರಿ, ಪ್ರಪಂಚ ಬದಲಾಗಿಲ್ಲ, ಅದೇ ಸೂರ್ಯನೇ. ಕರೆಕ್ಟಾ? ಆ ಕಾರಣಕ್ಕ ನಾವು 100 ಜನನ ಬದಲಾವಣೆ ಮಾಡೋದ್ ಬೇಡ. ನಾವು ನಮ್ಮ ಮನೇಲಿರೋ ಒಬ್ಬರನ್ನ ಬದಲಾವಣೆ ಮಾಡ್ರೆ ದೇಶ ಬದಲಾಗುತ್ತೆ. ಉದಾಹರಣೆ, ಹಳ್ಳಿಕಾರ ಅಂತ ನಾನು ಹೇಳ್ದಾಗ ಹುಚ್ಚರನ್ನೋರು ಇವಾಗ ಏನಾದ್ರೂ ಎತ್ಕೊಳ್ಳಿ ಹಳ್ಳಿಕಾರ ಅಂತಂದ್ರೆ ಎಲ್ಲಾರು ಮೈಂಡಾಗ ನಾನು ಬಂದಿರ್ತೀನಿ. ಅವಾಗ ಕೆಲವ್ರು ಮೆಣಸೆಕಾಯಿ ಇಟ್ಕೊಂಡಿರ್ತಾರೆ, ಇನ್ ಕೆಲವ್ರು ಉಗುಳಿಕೊಂಡಿರ್ತಾರೆ. ಉಗುಳಿಕೊಂಡು ನಾನು ಸ್ವಾಗತ ಮಾಡೋರ್ನ ನಾನು ಹೃದಯದಲ್ಲಿ ಇಕ್ಕೊಂತೀನಿ, ಇನ್ನು ಅಲ್ಲಿರೋರ್ನ ಅವ್ರನ್ನ ಅಲ್ಲೇ ಇಕ್ಕೊಂತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹಳ್ಳಿಕಾರ್ ಬೆಳೆಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್.